ಪಿಂಕ್ ಸಾಲ್ಟ್ ತಗೊಳ್ಬೇಕಾ ವೈಟ್ ಸಾಲ್ಟ್ ತಗೊಳ್ಬೇಕಾ? ಯಾವ್ದು ತಗೊಳ್ಳೋದ್ರಿಂದ ನಿಮ್ ಹೆಲ್ತ್ ಹಾಳಾಗತ್ತೆ ಅಂತ ನೋಡೋಣ ಬನ್ನಿ. ಪಿಂಕ್ ಸಾಲ್ಟ್ ಅಲ್ಲಿ 95 to 98% ಸೋಡಿಯಂ ಕ್ಲೋರೈಡ್ ಇದೆ. ಅದೇ ವೈಟ್ ಸಾಲ್ಟ್ ಅಲ್ಲಿ 97 to 99% ಸೋಡಿಯಂ ಕ್ಲೋರೈಡ್ ಇದೆ. ಯಾವ್ದು ಆಲ್ಮೋಸ್ಟ್ ಸೇಮೇ ಇದೆ. ಸೊ ಬ್ಲಡ್ ಪ್ರೆಷರ್ ಅಲ್ಲಿ ಇಫೆಕ್ಟ್ ಸೇಮೇ ಇರೋದು. ಆದ್ರೆ ಪಿಂಕ್ ಸಾಲ್ಟ್ ಅನ್ಪ್ರೊಸೆಸ್ಡ್, ಹಾಗೆ ಇದರಲ್ಲಿ ಟ್ರೇಸಸ್ ಆಫ್ ಮಿನರಲ್ಸ್ ನಿಮ್ಗೆ ಸಿಗತ್ತೆ. ಯಾವ ಮಿನರಲ್ಸ್? ಫಾರ್ ಎಕ್ಸಾಂಪಲ್ ಐರನ್ ಸಿಗ್ಬೋದು, ಬಟ್ ಅದ್ರ ಕ್ವಾಂಟಿಟಿ ಕಮ್ಮಿ, ನಿಮ್ ಹೆಲ್ತ್ ಗೆ ಅದೇನು ಜಾಸ್ತಿ ಡಿಫ್ರೆನ್ಸ್ ಮಾಡಲ್ಲ. ಅಂಡ್ ಆಲ್ಸೋ ನಿಮ್ಗೆ ಇದರಲ್ಲಿ ಟಾಕ್ಸಿಕ್ ಮೆಟಲ್ ಸಿಗತ್ತೆ, ಲೈಕ್ ಲೆಡ್ ಅಂಡ್ ಅಲ್ಯೂಮಿನಿಯಂ. ಇದು ಸ್ಲೋಲಿ ನಿಮ್ ಹೆಲ್ತ್ ನ ಹಾಳು ಮಾಡುತ್ತೆ. ಸೊ ಬ್ರೋ, ನಾನು ವೈಟ್ ಸಾಲ್ಟ್ ತಗೊಳ್ಬೇಕಾ? ಡೆಫಿನೆಟ್ಲಿ ಹೌದು. ಫ್ಯಾನ್ಸಿ ಸಾಲ್ಟ್ ತಗೊಳ್ಳೋದ್ರಿಂದ ಏನು ಡಿಫ್ರೆನ್ಸ್ ಬರಲ್ಲ. ಬಟ್ ಹೌದು, ಏಜ್ ಆದವರು ಅಂಡ್ ಬ್ಲಡ್ ಪ್ರೆಷರ್ ಇಶ್ಯೂ ಇದ್ರೆ ಲೋ ಸೋಡಿಯಂ ಸಾಲ್ಟ್ ಅಂತ ಬರುತ್ತೆ, ಅದನ್ನ ತಗೊಳ್ಬಹುದು. ವೇಟ್ ಲಾಸ್ ಕನ್ಸಿಡರ್ ಮಾಡಿದ್ರೆ ನೀವು ರೆಗ್ಯುಲರ್ ಸಾಲ್ಟ್ ತಿನ್ಕೊಂಡು ಕ್ಯಾಲೋರಿಕ್ ಡೆಫಿಸಿಟ್ ಅಲ್ಲೇ ವೇಟ್ ಲಾಸ್ ಮಾಡಬಹುದು. ಟೆನ್ಷನ್ ಮಾಡಬೇಡಿ. ಯಾರು ಸಾಲ್ಟ್ ಟೆನ್ಷನ್ ಮಾಡ್ತಿದ್ದಾರೆ ಅವ್ರ ಜೊತೆ ವಿಡಿಯೋನ ಶೇರ್ ಮಾಡಿ. ಅಂಡ್ ಇದೇ ತರದ ಸೈನ್ಸ್ ಬೇಸ್ಡ್ ಹೆಲ್ತ್ ಅಂಡ್ ಫಿಟ್ನೆಸ್ ಟಿಪ್ಸ್ ವಿಡಿಯೋಸ್ಗೋಸ್ಕರ ನನ್ನ ಪೇಜ್ ನ ಫಾಲೋ ಮಾಡಿ.